ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕುರ್ಚಿಗೆ ಕ್ಲೈಮ್ಯಾಕ್ಸ್ ಯಾವಾಗ ಸಿಗುತ್ತೆ? ಗರಿಗೆದರಿದೆ ಕಾಂಗ್ರೆಸ್ನಲ್ಲಿ ಪಾಲಿಟಿಕ್ಸ್. ಸಿದ್ದು ಮತ್ತು ಡಿಕೆ ನಡುವಿನ ಕದನದ ಮಧ್ಯ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ದಲಿತ ಸಿಎಂ ಚರ್ಚೆಯಾಗ್ಲಿ, ಇನ್ನೂ ಹೆಚ್ಚು ಚರ್ಚೆಗಳು ಆಗಲಿ, ಅದರಲ್ಲಿ ನನಗೆ ತಪ್ಪು ಕಾಣ್ತಾ ಇಲ್ಲ ಅಂತ ಸಚಿವ ಪರಮೇಶ್ವರ್ ಅವರು ಈಗ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ನಾಯಕತ್ವದ ಬಗ್ಗೆ ತೀರ್ಮಾನ ಮಾಡೋದು ಹೈಕಮಾಂಡ್. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್. ಅಂದರೆ ಕುರ್ಚಿ ಬಗ್ಗೆ, ದಲಿತ ಸಿಎಂ ಬಗ್ಗೆ ಇಷ್ಟೇ ಅಲ್ಲ, ಇನ್ನೂ ಬೇಕಾದ್ರೆ ಜಾಸ್ತಿ ಚರ್ಚೆ ಆಗಲಿ, ಏನು ಸಮಸ್ಯೆ ಇಲ್ಲ, ಬಟ್ ಅಲ್ಟಿಮೇಟ್ ಆಗಿ ನಿರ್ಧಾರ ತಗೊಳ್ಳೋದು ಹೈಕಮಾಂಡ್ ಅಂತ. ಬಟ್ ಗೃಹ ಸಚಿವ ಪರಮೇಶ್ವರ್ ಅವರು ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾರಪ್ಪ. ಇದೇ ಪರಮೇಶ್ವರ್ ಅವರು ನೆನ್ನೆ ಹೇಳ್ತಾರೆ, ಕುರ್ಚಿ ಚರ್ಚೆ ಎಲ್ಲ ನಮ್ಮಲ್ಲಿ ಏನಿಲ್ಲ, ಇದೆಲ್ಲ ವಿರೋಧ ಪಕ್ಷದವ್ರು ಹುಟ್ಟಾಕ್ತಾ ಇರೋದು ಅಂತ. ದಲಿತ ಸಿಎಂ ಕೂಗನ್ನು ಅವ್ರು ಯಾಕೆ ಹುಟ್ಟಾಕ್ತಾರೆ? ಕುರ್ಚಿ ಕದನ ಇರೋದು ನಿಮ್ಮಲ್ಲಿ. ಸಿದ್ದರಾಮಯ್ಯ ಬಿಟ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಹತ್ತಿಕೋಕೆ ದಲಿತ ಸಿಎಂ ಅನ್ನುವ ಅಸ್ತ್ರ, ಈ ರೀತಿಯ ಚರ್ಚೆಗಳು ಓಡಾಡ್ತಾ ಇದ್ದಾವೆ. ಅವನ್ ಮುನ್ನೆಲೆಗೆ ತರ್ತಾ ಇರೋದು, ಹಾದಿರಂಪ ಬೀದಿರಂಪ ಮಾಡ್ತಾ ಇರೋದು, ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದು ನಿಮ್ಮ ಪಕ್ಷದವರೇ. ವಿಪಕ್ಷದವ್ರ ಮೇಲೆ ಎತ್ತಾಕ್ಬಿಟ್ರೆ ಎಲ್ಲದಕ್ಕೂ ಆಗಲಿ, ಇನ್ನೂ ಹೆಚ್ಚು ಚರ್ಚೆ ಆಗಲಿ, ಅದರಲ್ಲಿ ನನಗೇನು ಅದೇನು ತಪ್ಪು ಅಂತ ಕಾಣಿಸ್ತಾ ಇಲ್ಲ. ಆದರೆ ತೀರ್ಮಾನಗಳು ಮಾಡೋರು ಯಾರು ತೀರ್ಮಾನ ಮಾಡ್ತಾರೆ ಅನ್ನೋದು ಕೂಡ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಇದನ್ನ ಹೈಕಮಾಂಡ್ನವರು ತೀರ್ಮಾನ ಮಾಡೋದು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.